ತುಮಕೂರಿನ ದಾಬಸ್ಪೇಟೆಯಲ್ಲಿ ಡ್ರ್ಯಾಗನ್ ನಿಂದ ಬರ್ತ್ಡೇ ಕೇಕ್ ಕಟ್ ಮಾಡಿದ್ದಾರೆ ಯುವಕರು. ದಾಬಸ್ಪೇಟೆ ಯುವಕರ ಗುಂಪಿನಿಂದ ಬರ್ತ್ಡೇ ಸೆಲೆಬ್ರೇಷನ್ ವೈರಲ್ ಆಯಿತು. ತಲವಾರ್ನಿಂದ ಕತ್ತರಿಸಿದ ಕೇಕ್ ವಿಡಿಯೋ. ಮಾರಕಾಯುಧ ಪ್ರದರ್ಶನ ಮಾಡೋದು ಅಪರಾಧ ಹಿನ್ನೆಲೆ ಸ್ವಯಂ ಪ್ರೇರಿತ ದೂರು ದಾಖಲಾಗುತ್ತಾ? ತುಮಕೂರು ಪೊಲೀಸರಿಂದ ಯುವಕರಿಗಾಗಿ ಶೋಧ. ಚಾಕುವಿನಿಂದ ಕೇಕ್ ಕತ್ತರಿಸುವುದನ್ನು ನೋಡಿದ್ದೇವೆ, ಆದರೆ ಡ್ರ್ಯಾಗನ್ ನಿಂದ ಬರ್ತ್ಡೇ ಕೇಕ್ ಕಟ್ ಮಾಡಿದ್ದಾರೆ ಯುವಕರು. ದಾಬಸ್ಪೇಟೆ ಯುವಕರ ಗುಂಪಿನಿಂದ ಬರ್ತ್ಡೇ ಸೆಲೆಬ್ರೇಷನ್ ಸಂದರ್ಭದಲ್ಲಿ ನಡೆದಿರುವ ಅನಾಹುತ ಅಥವಾ ಪ್ರಮಾದ ವೈರಲ್ ಆಯಿತು. ತಲವಾರ್ನಿಂದ ಕತ್ತರಿಸಿದ ಕೇಕು. ಮಾರಕಾಯುಧ ಪ್ರದರ್ಶನ ಅಪರಾಧ ಹಿನ್ನೆಲೆ ಸ್ವಯಂ ಪ್ರೇರಿತ ದೂರು ದಾಖಲಾಗುತ್ತಾ? ದಾಬಸ್ಪೇಟೆ ಪೊಲೀಸರಿಂದ ಸುಮೋಟೋ ಕೇಸ್ ದಾಖಲಾಗುತ್ತಾ? ತುಮಕೂರು ಪೊಲೀಸರಿಂದ ಯುವಕರಿಗಾಗಿ ಶೋಧ. ಕರೆದು ಬುದ್ಧಿ ಹೇಳಿ ಕಳಿಸ್ಕೊಡ್ತಾರ ಗೊತ್ತಿಲ್ಲ. ಡ್ರ್ಯಾಗನ್ ನಿಂದ ಕೇಕ್ ಕತ್ತರಿಸಿದ್ದ 5 ಜನರ ಗುಂಪು. ಬರ್ತ್ಡೇ ಸೆಲೆಬ್ರೇಷನ್ ಅಪರಾಧ ಅಲ್ಲ, ಸಂಭ್ರಮ ಮಾಡಬಹುದು ಮತ್ತು ಆಚರಿಸಲೂಬಹುದು. ಸಾಮಾನ್ಯವಾಗಿ ಕೇಕ್ ಅನ್ನ ಕತ್ತರಿಸುವುದು ಯಾವುದರಿಂದ? ನೈಫ್ನಿಂದ. 4-6 ಇಂಚಿನ ನೈಫ್ನಲ್ಲಿ ಕತ್ತರಿಸಿ ಕೇಕ್ ತಿನ್ನಿಸುವುದು ಕೂಡ ಬರ್ತ್ಡೇ ಆಚರಣೆನೇ. ಅದು ಬಿಟ್ಟು ಶೋಕಿಗಾಗಿ, ವಿಡಿಯೋದ ತೆವಲಿಗಾಗಿ ಜನರನ್ನ ಭಯಪಡಿಸುವಂತಹ ಡ್ರ್ಯಾಗನ್ಗಳಿಂದ ತೆಗೆದು ಕೇಕ್ ಕತ್ತರಿಸುವುದಾದರೆ ಕಾನೂನು ಅದಕ್ಕೆ ಅವಕಾಶ ಕೊಡೋದಿಲ್ಲ. ರೌಡಿಗಳಂತೆ ರೀಲ್ಸ್ ಮಾಡೋದು ಅಪರಾಧ. ಈಗಿನ BNS ಸೆಕ್ಷನ್ ನಲ್ಲಿ ಅದು ಕೂಡ ಒಂದು ಅಪರಾಧವೇ. ರೌಡಿಗಳಂತೆ ರೀಲ್ಸ್ ಮಾಡೋದು, ಜನರನ್ನ ಭಯಪಡಿಸುವ ರೀತಿಯಲ್ಲಿ ಮಾರಕಾಯುಧಗಳನ್ನು ಪ್ರದರ್ಶನ ಮಾಡೋದು, ಇನ್ನು ನಕಲಿ ಬಂದೂಕನ್ನ ಹಿಡಿದು ಜನರನ್ನ ಭಯಪಡಿಸೋದು, ಹೀಗೆ ನಾನಾ ರೂಪಗಳಲ್ಲಿಯೂ ಕೂಡ ಜನರನ್ನ ಭಯಪಡಿಸುವಂತಹ ಕೆಲ ಕೃತ್ಯಗಳು ನಡೆದು ಹೋಗುತ್ತೆ. ಈಗ ಈ ಯುವಕರು ತುಮಕೂರಿನ ದಾಬಸ್ಪೇಟೆ ಎಂದು ಹೇಳಲಾಗ್ತಾ ಇದೆ. ಆ ವಿಡಿಯೋದಲ್ಲಿ ಕಾಣಿಸಿಕೊಳ್ಳುವ 5-6 ಯುವಕರ ಗುಂಪು ಬೈಕ್ನಲ್ಲಿ ಬರ್ತಾರೆ. ಅತ್ಯಂತ ಸಿನಿಮೀಯ ಶೈಲಿಯಲ್ಲಿ ಕೇಕ್ ಕತ್ತರಿಸುವ ಸಂದರ್ಭದಲ್ಲಿ ಪಕ್ಕದಲ್ಲೇ ಇದ್ದಂತಹ ಸ್ನೇಹಿತ ಡ್ರ್ಯಾಗನ್ ಪೌಚ್ನಿಂದ ಡ್ರ್ಯಾಗನ್ ಅನ್ನು ಎಳೆದು ಕೊಡ್ತಾನೆ. ನೋಡಿ, ಕೆಲ ಮಾರಕ ಆಯುಧಗಳು ಅಂತ ಹೇಳಿ ಸೆಗ್ರಿಗೇಟ್ ಮಾಡಲಾಗಿದೆ. ಕೆಲ ಆಯುಧಗಳನ್ನು 10ಕ್ಕೂ ಹೆಚ್ಚಿನ ಇಂಚುಗಳ ಕತ್ತಿಗಳನ್ನು ತಲವಾರ್ ಎಂದು ಹೇಳಲಾಗುತ್ತೆ. ಹೀಗೆ ಬೇರೆ ಬೇರೆ ಸ್ವರೂಪಗಳಲ್ಲಿ ಆಯುಧಗಳನ್ನು ಮಾರಕಾಯುಧ ಅಂತ ಹೆಸರಿಸಲಾಗಿದೆ. ಆ ಪೈಕಿ ಡ್ರ್ಯಾಗನ್ ಕೂಡ ಒಂದು. ಈ ನಟೋರಿಯಸ್ ರೌಡಿಗಳು ಬಳಕೆ ಮಾಡುವಂತಹ ಡ್ರ್ಯಾಗನ್ಗಳು ಮನುಷ್ಯನನ್ನು ಚುಚ್ಚಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಬಳಕೆ ಆಗುತ್ತೆ. ಹೀಗೆ ಬೇರೆ ಬೇರೆ ಸ್ವರೂಪದಲ್ಲೆಲ್ಲ ಕ್ರೈಮ್ ನಡೆಯಬಹುದಾದ ಸಾಧ್ಯತೆಗಳಿದ್ದಾವೆ ಈ ಆಯುಧಗಳಿಂದ. ಸೊ ಡ್ರ್ಯಾಗನ್ ನಿಂದ ಕೇಕ್ ಕತ್ತರಿಸಿದ 5 ಜನರ ಗುಂಪು. ದಾಬಸ್ಪೇಟೆ ನಡೆದಿರುವಂತಹ ಘಟನೆ ಇದು. ಈ ವಿಡಿಯೋ ಈಗ ಸಖತ್ ವೈರಲ್ ಆಗಿದೆ. ಇನ್ನು ಪೊಲೀಸರ ಗಮನಕ್ಕೆ ಬಂದು ಏನಾದರೂ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಳ್ತಾರಾ? ಕಾದು ನೋಡೋಣ. ಬ್ಯಾಂಕ್ ಸಿಬ್ಬಂದಿಯಿಂದ ದಿಢೀರ್ ಮುಷ್ಕರ. ಜನವರಿ 27ನೇ ತಾರೀಕು ಬ್ಯಾಂಕ್ ವಹಿವಾಟು ಬಂದಾಗುತ್ತೆ. 24ರಿಂದ 26ರವರೆಗೆ ಸರ್ಕಾರಿ ರಜೆ. ಜನವರಿ 27ನೇ ತಾರೀಕು ಮುಷ್ಕರಕ್ಕೆ ಸಿದ್ಧತೆ. ಗ್ರಾಹಕರಿಗೆ 4 ದಿನ ಇರೋದಿಲ್ಲ ಬ್ಯಾಂಕ್ ಸೇವೆ. ಬ್ಯಾಂಕಿಗೆ ಹೋಗಿ ಚೆಕ್ ಥ್ರೂ ಡ್ರಾ ಮಾಡಿಕೊಳ್ಳೋದಕ್ಕಾಗೋದಿಲ್ವಾ? ಅವತ್ತಿನ ದಿನ ಬ್ಯಾಂಕ್ ರಜೆ. ಜನವರಿ 27ರಂದು ಬ್ಯಾಂಕ್ ವಹಿವಾಟು ಬಂದು 24ರಿಂದ 26ರವರೆಗೆ ಸರ್ಕಾರಿ ರಜೆ. ಜನವರಿ 27ನೇ ತಾರೀಕು ಮುಷ್ಕರ. ಗ್ರಾಹಕರಿಗೆ 4 ದಿನ ಇರೋದಿಲ್ಲ ಬ್ಯಾಂಕ್ ಸೇವೆ. ಹಣ ವಿತ್ಡ್ರಾ, ಚೆಕ್ ಕ್ಲಿಯರೆನ್ಸ್, ಪಾಸ್ಬುಕ್ ಎಂಟ್ರಿ ಸ್ಥಗಿತ. ಬ್ಯಾಂಕ್ ನೌಕರರ ಸಂಘಟನೆಯಿಂದ 1 ದಿನ ಮುಷ್ಕರಕ್ಕೆ ಕರೆ. ಬ್ಯಾಂಕ್ ಸಿಬ್ಬಂದಿ ಮುಷ್ಕರಕ್ಕೆ ರಾಜ್ಯದಲ್ಲಿ ಸಂಪೂರ್ಣ ಬೆಂಬಲ. ಜನವರಿ 27ನೇ ತಾರೀಕು ರಾಜ್ಯದಲ್ಲಿ ಎಲ್ಲ ಬ್ಯಾಂಕ್ಗಳು ಕ್ಲೋಸು. ವಾರಕ್ಕೆ 5 ದಿನ ಕೆಲಸದ ಅವಧಿಗೆ ಒತ್ತಾಯಿಸಿ ದೇಶವ್ಯಾಪಿ ಮುಷ್ಕರ. ಮೋದಿ ಸರ್ಕಾರದ ವಿರುದ್ಧ ಸಿಡಿದೆದ್ದು ಮುಷ್ಕರಕ್ಕೆ ಕರೆ ನೀಡಿದ ಬ್ಯಾಂಕ್ ನೌಕರರು. ಬ್ಯಾಂಕ್ ಸಿಬ್ಬಂದಿಯಿಂದ ದಿಢೀರ್ ಮುಷ್ಕರ. ಬ್ಯಾಂಕ್ ವಹಿವಾಟು ಪ್ರತಿಯೊಂದಕ್ಕೂ ಕೂಡ ನಾವು ಬ್ಯಾಂಕ್ ಅನ್ನ ಅವಲಂಬಿಸಿರ್ತೀವಿ. ನಮ್ಮ ಹಣದ ವಹಿವಾಟಿನ ದಾಖಲೆ ರೂಪದಲ್ಲಿ ಪಾಸ್ಬುಕ್ ಅನ್ನ ಎಂಟ್ರಿ ಮಾಡಿಸ್ಕೋಬೇಕು. ಇನ್ನು ಫಿಕ್ಸ್ಡ್ ಡಿಪಾಸಿಟ್ಗೋಸ್ಕರ ನಾವು ಸ್ವತಃ ಬ್ಯಾಂಕಿಗೆ ಹೋಗಬೇಕಾದ ಪರಿಸ್ಥಿತಿ. ಹೀಗೆ ಬೇರೆ ಬೇರೆ ಕಾರಣಗಳಿಂದ ಬ್ಯಾಂಕ್ ಅನ್ನು ಅವಲಂಬಿಸಿರುವ ಜನ ಅವತ್ತಿನ ದಿನ ಬ್ಯಾಂಕ್ ಮುಷ್ಕರ ಆದ್ರೆ ಒಂದು ತರಹದಲ್ಲಿ ಆರ್ಥಿಕ ಸ್ಥಿತಿಗತಿ ಅಧೋಗತಿಯಾಗುತ್ತೆ. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ನಂತಹ
ಹಣ ಬರುವಿಕೆ ಮತ್ತು ಹೋಗುವಿಕೆಯ ಒಂದು ಮೂಲಗಳನ್ನು ಹೊರತುಪಡಿಸಿದ್ರೆ ಬ್ಯಾಂಕ್ಗಳ ಅವತ್ತಿನ ದಿನ ಇರೋದಿಲ್ಲ. ಜನಸಾಮಾನ್ಯರಿಗೂ ನಾಗರಿಕ ಸಮಾಜಕ್ಕೂ ಕೂಡ ಅದು ಒಂದು ತರಹದ ಭಾರವಾಗಿ ಪರಿಣಮಿಸುತ್ತೆ ಅವತ್ತಿನ ದಿನ. ಸೊ ಬ್ಯಾಂಕಿನ ನೌಕರರ ಒಂದಷ್ಟು ಬೇಡಿಕೆಗಳಿದೆ. ಕೇಂದ್ರ ಸರ್ಕಾರದ ಇತ್ತೀಚೆಗಿನ ಯೋಜನೆಯ ವಿರುದ್ಧ ಅಥವಾ ನಿರ್ಧಾರಗಳ ವಿರುದ್ಧ ವಾರದಲ್ಲಿ 5 ದಿನ ಪೂರ್ಣ ಕೆಲಸ, ಅದರ ಬೇಡಿಕೆಯನ್ನು ಕೂಡ ಮುಂದಿಡುತ್ತಾ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಆ ದಿನದ ಹಿಂದಿನ ದಿನಗಳೆಲ್ಲವೂ ಕೂಡ ಬ್ಯಾಂಕ್ ಹಾಲಿಡೇಸ್ಗಳಿರ್ತವೆ. ಆದರೆ ಸರ್ಕಾರದ ಗಮನ ಸೆಳಿಬೇಕು ಅಂದರೆ, ಒಂದು ಇಲಾಖೆಯ ಗಮನ ಸೆಳಿಬೇಕು ಅಂದರೆ ಕೆಲವೊಮ್ಮೆ ಬೇರೆ ಬೇರೆ ವಿಭಾಗದ ನೌಕರರು ಮುಷ್ಕರ ಮಾಡಬೇಕಾದ್ರೆ ಸ್ವತಂತ್ರ ದಿನವನ್ನ, ಅಂದರೆ ಸರ್ಕಾರಿ ರಜೆ ಅಲ್ಲದ ದಿವಸವಾಗಿರುತ್ತಲ್ಲ ಕೆಲಸದ ಅವಧಿ, ಆ ದಿನದಂದೇ ಮುಷ್ಕರ ಮಾಡೋದಕ್ಕೆ ಪ್ಲಾನ್ ಮಾಡ್ಕೋತಾರೆ. ಕಾರಣ ಆ ದಿನದಂದು ಮುಷ್ಕರ ಆದರೆ ಒಂದು ತರಹದಲ್ಲಿ ಇಲಾಖಾ ಫಿನಾನ್ಷಿಯಲ್ ಕ್ರೈಸಿಸ್ ಕಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಅಂದರೆ ಅಲ್ಲಿ ಆರ್ಥಿಕ ಸ್ಥಿತಿಗತಿಗಳು ಸ್ವಲ್ಪ ಬದಲಾವಣೆ ಬಂದಾಗ ಈ ನೌಕರರ ಬೇಡಿಕೆಗಳು ಈಡೇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೆಲಸದ ಅವಧಿಯನ್ನೇ ಮುಷ್ಕರಕ್ಕೆ, ಹರತಾಳಿಗೆ ಆಯೋಜನೆ ಮಾಡ್ತಾರೆ. ಬ್ಯಾಂಕ್ ಸಿಬ್ಬಂದಿಯಿಂದ ದಿಢೀರ್ ಮುಷ್ಕರ. ಜನವರಿ 27ನೇ ತಾರೀಕು ಬ್ಯಾಂಕ್ ವಹಿವಾಟು ಬಂದಾಗುತ್ತೆ. 24ರಿಂದ 26ರವರೆಗೆ ಸರ್ಕಾರಿ ರಜೆ. ಇನ್ನು ಜನವರಿ 27ನೇ ತಾರೀಕು ಮುಷ್ಕರ. ಗ್ರಾಹಕರಿಗೆ 4 ದಿನ ಇರೋದಿಲ್ಲ ಬ್ಯಾಂಕ್ ಸೇವೆ. ಹಣ ವಿತ್ಡ್ರಾ, ಚೆಕ್ ಕ್ಲಿಯರೆನ್ಸ್, ಪಾಸ್ಬುಕ್ ಎಂಟ್ರಿ ಸಂಪೂರ್ಣ ಸ್ಥಗಿತ. ಬ್ಯಾಂಕ್ ನೌಕರರ ಸಂಘಟನೆಯಿಂದ 1 ದಿನ ಮುಷ್ಕರಕ್ಕೆ ಕರೆ. ಬ್ಯಾಂಕ್ ಸಿಬ್ಬಂದಿ ಮುಷ್ಕರಕ್ಕೆ ರಾಜ್ಯದಲ್ಲಿ ಸಂಪೂರ್ಣ ಬೆಂಬಲ ವ್ಯಕ್ತವಾಗಿದೆ. ಜನವರಿ 27ನೇ ತಾರೀಕು ರಾಜ್ಯದಲ್ಲಿ ಎಲ್ಲ ಬ್ಯಾಂಕುಗಳು ಕ್ಲೋಸ್ ಆಗುತ್ತೆ. ವಾರಕ್ಕೆ 5 ದಿನ ಕೆಲಸದ ಅವಧಿಗೆ ಒತ್ತಾಯಿಸಿ ದೇಶವ್ಯಾಪಿ ಮುಷ್ಕರ. ಮೋದಿ ಸರ್ಕಾರದ ವಿರುದ್ಧ ಸಿಡಿದೆದ್ದು ಮುಷ್ಕರಕ್ಕೆ ಕರೆ ನೀಡಿದ ಬ್ಯಾಂಕ್ ನೌಕರರು. ಒಟ್ಟಾರೆ ಅವತ್ತಿನ ದಿನ ಬ್ಯಾಂಕ್ ವಹಿವಾಟು ಸ್ತಬ್ಧ. ಕನ್ನಡದ ಅತಿ ದೊಡ್ಡ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಗೆಲುವಿನ ಸೀಕ್ರೆಟ್ ಬಯಲಾಗಿದೆ. ಬಿಗ್ ಬಾಸ್ ಇತಿಹಾಸದಲ್ಲಿ ದೊಡ್ಡ ದಾಖಲೆ ಮಾಡಿರುವ ಗಿಲ್ಲಿ, ಬಿಗ್ ಬಾಸ್ ಗೆದ್ದ ಗಿಲ್ಲಿ ವರ್ಕೌಟ್ ಆಗಿದ್ದು ಎಲ್ಲಿ? ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಅನೇಕ ಸ್ಪರ್ಧಿಗಳು ಬರ್ತಾರೆ. ಆ ಪೈಕಿ ಈ ಬಾರಿಯ ಸೀಸನ್ 12 ನಲ್ಲಿ ಗಿಲ್ಲಿ ವಿನ್ ಆದ್ರು. ಆ ಗಿಲ್ಲಿ ಗೆಲುವಿನ ಹಿಂದಿನ ಸೀಕ್ರೆಟ್ ಏನು? ಬಿಗ್ ಬಾಸ್ ಗೆದ್ದ ಗಿಲ್ಲಿ, ಬಿಗ್ ಬಾಸ್ ಮನೆಗೆ ಯಾರೇ ಬಂದ್ರು ಗಿಲ್ಲಿ ಒಂದೇ ತರ ಇರ್ತಿದ್ದ. ಯಾರಿಗೂ ಬೆಣ್ಣೆ ಸವರಿ ಮಾತನಾಡುತ್ತಿರಲಿಲ್ಲ. ಮನೆಗೆ ಬಂದ ಎಲ್ಲಾ ಗೆಸ್ಟ್ಗಳು ಗಿಲ್ಲಿಯನ್ನ ಇಷ್ಟಪಡುತ್ತಿದ್ದರು. 112 ದಿನವೂ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಂಟ್ ಕೊಟ್ಟಿದ್ದ ಗಿಲ್ಲಿ, ಸಹ ಸ್ಪರ್ಧಿಗಳ ಮೇಲೆ ಸವಾರಿ ಮಾಡಿದ್ದ ಗಿಲ್ಲಿ, ಇದೇ ಬಿಗ್ ಬಾಸ್ ಗೆಲುವಿಗೆ ಕಾರಣವಾಗಿತ್ತು. ಗಲ್ಲಿಯಲ್ಲಿ ಹವಾ ಸೃಷ್ಟಿ ಮಾಡಿದ್ದ ಗಿಲ್ಲಿ. ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಗೆಲುವಿನ ಸೀಕ್ರೆಟ್ ಬಯಲು. ಅಜಾತ ಶತ್ರುವಾಗಿದ್ದ ಗಿಲ್ಲಿ ಅಕ್ಕಪಕ್ಕದವರನ್ನ ಹೀಯಾಳಿಸ್ತಾ ಇದ್ದ, ಕಾಲೆಳಿತಿದ್ದ, ಖಾರವಾಗಿ ಮಾತನಾಡ್ತಾ ಇದ್ದ. ಆದ್ರೂ ಕೂಡ ಅವರು ಶತ್ರುತ್ವವನ್ನು ಮಾಡ್ಕೊತಾ ಇರಲಿಲ್ಲ. ಕಾರಣ ಒಬ್ಬ ಅಜಾತ ಶತ್ರುವಿನ ಬಹುದೊಡ್ಡ ಬುದ್ಧಿವಂತಿಕೆಯ ಕ್ವಾಲಿಟಿ ಅದು. ಎಲ್ಲರ ಜೊತೆಯೂ ನಗುಮುಖದಿಂದ ಮಾತನಾಡಬೇಕು. ಇನ್ನು ನಗನಗ್ತಾ ಇದ್ದವರ ವಿರುದ್ಧವೇ ಕೋಪ ಬಂದಾಗ ಅಲ್ಲಿಯೂ ಕೂಡ ಸ್ವಲ್ಪ ಬುದ್ಧಿವಂತಿಕೆಯ ಯೋಚನೆಯನ್ನು ಮಾಡಬೇಕು. ಬೇವರ್ಸಿ ಅನ್ನುವ ಬದಲು ದರ್ವೇಸಿ ಅಂದ್ರೂ ಸಾಕಾಗುತ್ತೆ. ಕಾರಣ ಎರಡರ ತೀವ್ರತೆ ಬೇರೆ ಬೇರೆ ಇರುತ್ತೆ. ನಿಮಗೆ ಅರ್ಥ ಆಗೋ ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ. ಅಕ್ಕಪಕ್ಕದವರ ಜೊತೆಯೂ ಕೂಡ ಅತ್ಯಂತ ಸಂಯಮದಿಂದ ಇದ್ದ ಗಿಲ್ಲಿ. ವ್ಯವಧಾನದಲ್ಲಿಯೂ ಕೂಡ ಅತಲತೆಯನ್ನು ಕಂಡಿದ್ದ. ಆ ಮನೆಯಲ್ಲಿ ಯಾರಾದ್ರೂ ಏನೇ ಅಂದ್ರೂ ಕೂಡ ಯೋಚನೆ ಮಾಡಿ ಮಾತನಾಡ್ತಾ ಇದ್ದ. ಕೋಪಕ್ಕೆ ಬುದ್ಧಿ ಕೊಡ್ತಿರ್ಲಿಲ್ಲ. ಬುದ್ಧಿಯ ವ್ಯಾಪ್ತಿಗೆ ಕೋಪನ ಇಟ್ಕತ್ತಿದ್ದ. ಕಾರಣ ಕೋಪ ಅನ್ನೋದು ಮನುಷ್ಯ ನಿಯಂತ್ರಣದಲ್ಲಿ ಇರಬೇಕು. ಬಿಗ್ ಬಾಸ್ ಗೆದ್ದ ಗಿಲ್ಲಿ ಅಲ್ಲೇ ವರ್ಕೌಟ್ ಆಗಿತ್ತು. ಜೊತೆಗಿದ್ದವರ ಜೊತೆ ನೋಡ್ರಿ, ಹೆಂಡತಿಗೆ ಸರಿಯಾದ ಗಂಡನಾದ್ರೆ ಮಾತ್ರ ಊರವರಿಗೆ ಒಳ್ಳೆ ವ್ಯಕ್ತಿ ಆಗೋದಕ್ಕೆ ಸಾಧ್ಯ. ಬಿಗ್ ಬಾಸ್ ಮನೆಯಲ್ಲಿ ಇದ್ದವರನ್ನ ನೀನು ಮೊದಲು ಆಕರ್ಷಿಸು. ಅದಾದ ನಂತರ ಕನ್ನಡಿಗರು ನಿನ್ನನ್ನು ಅಪ್ಪಿ ಹಿಡಿತಾರೆ. ನೀನು ಹೆಂಗಿದ್ದೆ? ಕೆಲವರು ಅಲ್ಲಿ ಹೋದ್ರು, ಅವ್ರ ಹೆಸರು ಬೇಡ, ಜಂಬ ಕೊಚ್ಕೊಳ್ಳುವಂತಹ ವ್ಯಕ್ತಿಗಳು. ಏನೋ ಒಂಥರ ಅವರ ಸೌಂದರ್ಯವನ್ನೇ ವೈಭವೀಕರಿಸುವ ಪ್ರಯತ್ನ. ಆ ಸೌಂದರ್ಯವನ್ನು ತೋರಿಸಿ ಕನ್ನಡಿಗರನ್ನ ನೀವು ಯಾಮಾರಿಸೋದಕ್ಕಾಗುತ್ತೇನು? ಅವ್ರು ಸ್ವಲ್ಪ ಹೊತ್ತು ನೋಡ್ತಾರೆ, ಆಮೇಲೆ ಸುಮ್ಮನೆ ಆಗ್ತಾರೆ. ನಿರಂತರವಾಗಿ ಮಲ್ಲ ಮಜಾ ಕೊಡುವ, ಅಂದ್ರೆ ಮಾತಿನಲ್ಲಿ ಮಜಾ ಕೊಡುವ ವ್ಯಕ್ತಿಗಳು ಬೇಕಲ್ಲ.
ಆ ಮಜಾ ಕೊಡೋದು ಕೂಡ ದ್ವಂದ್ವ ಭಾಷೆಯಲ್ಲಿ ಇರಬಾರ್ದು, ಡಬಲ್ ಮೀನಿಂಗ್ ಅಲ್ಲಿ ಇರಬಾರ್ದು. ಅತ್ಯಂತ ಹೆಲ್ದಿಯಾಗಿ ಆರೋಗ್ಯಕರವಾಗಿಯೂ ಕೂಡ ಮಾತಿನಲ್ಲೇ ಕಿಕ್ಕೇರಿಸುವ ಮಾತಿನ ಮಲ್ಲ ಗಿಲ್ಲಿಯಾಗಿ ಮಾರ್ಪಟ್ಟ. ಸುಮ್ಮನದೇನೋ ಒಂದು ಆಪಲ್ ಟೈಟು ಪ್ಯಾಂಟ್ ಹಾಕ ಬಂದು ಕೂಡಲೇ ಕನ್ನಡಿಗರು ಓಟ್ ಹಾಕೋದಿಲ್ಲ. ಪ್ರತ್ಯೇಕವಾಗಿ ಯಾರ ಹೆಸರು ಹೇಳ್ತಿಲ್ಲ. ಬಿಗ್ ಬಾಸ್ ಗೆದ್ದ ಗಿಲ್ಲಿ ವರ್ಕೌಟ್ ಆಗಿದ್ದಿಲ್ಲಿ. ಬಿಗ್ ಬಾಸ್ ಮನೆಗೆ ಯಾರೇ ಬಂದ್ರು ಗಿಲ್ಲಿ ಒಂದೇ ತರ ಇರುತ್ತಿದ್ದ, ಯಾರಿಗೂ ಬೆಣ್ಣೆ ಸವರಿ ಮಾತನಾಡ್ತಾ ಇರಲಿಲ್ಲ. ಮನೆಗೆ ಬಂದ ಎಲ್ಲಾ ಗೆಸ್ಟ್ಗಳು ಗಿಲ್ಲಿಯನ್ನ ಇಷ್ಟಪಡ್ತಿದ್ರು. 112 ದಿನವೂ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಂಟ್ ಕೊಟ್ಟಿದ್ದ ಗಿಲ್ಲಿ, ಸಹಸ್ಪರ್ಧಿಗಳ ಮೇಲೆ ಸವಾರಿ ಮಾಡಿದ್ದ ಗಿಲ್ಲಿ, ಮೀಮ್ಸ್ಗಳು ಟ್ರೋಲರ್ಗಳು ಎಲ್ಲರೂ ಕೂಡ ಬಂದು ಹೆಕ್ತಾ ಇದ್ದಿದ್ದು ಗಿಲ್ಲಿನ. ಅವನು ಮಾತನಾಡೋ ಏನು ಆ ರೀತಿ ಮತ್ತು ಆತನ ವಾಗ್ಝರಿಗಳು ಇವೆಲ್ಲವೂ ಕೂಡ ಮನುಷ್ಯರನ್ನ ತುಂಬಾನೇ ಆಕರ್ಷಣೆ ಮಾಡ್ತಾ ಇತ್ತು. ಹಾಗಾಗಿ ಗಿಲ್ಲಿ ಕನ್ನಡಿಗರ ಮನೋಮಂದಿರದಲ್ಲಿ ದೊಡ್ಡ ಪ್ಯಾಲೇಸ್ ಕಟ್ಟದ, ಕೊನೆಗೆ ಸೀಸನ್ 12ರ ಗೆಲುವಾಗಿ ಆತ ಹೊರಬಂದ. ಇನ್ನು ಶಿವಣ್ಣನನ್ನ ಭೇಟಿಯಾದ ಬಿಗ್ ಬಾಸ್ 12ರ ವಿನ್ನರ್ ಗಿಲ್ಲಿ ನಟ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗೆದ್ದಂತಹ ಗಿಲ್ಲಿ ಶಿವರಾಜ್ ಕುಮಾರ್ ಅವರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದ ಗಿಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿರುವಂತಹ ಶಿವಣ್ಣ ಅವರ ನಿವಾಸ ಅಲ್ಲಿಗೆ ಹೋಗಿ ಭೇಟಿಯಾಗಿ ಬಂದ. ನಮ್ಮಲ್ಲೊಂದು ಪರಿಪಾಠವಿದೆ, ಕನ್ನಡದ ಸ್ಕ್ರೀನ್ ನಲ್ಲಿ ಗೆದ್ದ ಅಭ್ಯರ್ಥಿಗಳು ಕನ್ನಡದ ಹೆಸರಾಂತ ಆಕ್ಟರ್ಗಳ ಮನೆಗೆ ಹೋಗಿ ಭೇಟಿ ಕೊಡುವಂತ ಒಂದು ಪ್ರತೀತಿ ನಮ್ಮಲ್ಲಿದೆ. ಶಿವರಾಜ್ ಕುಮಾರ್ ಅವರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದ ಗಿಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿರತಕ್ಕಂತಹ ಶಿವಣ್ಣ ಅವರ ನಿವಾಸ ಅಲ್ಲಿಗೆ ಹೋಗಿ ಭೇಟಿ ಮಾಡಿ ಆಶೀರ್ವಾದ ಪಡೆದು ಬಂದಿದ್ದಾರೆ. ಈ ವೇಳೆ ಶಿವಣ್ಣ ದಂಪತಿ ಗಿಲ್ಲಿಗೆ ಸಿಹಿ ತಿನಿಸಿ ಶುಭ ಹಾರೈಕೆ ಮಾಡಿದ್ರು. ಬಿಗ್ ಬಾಸ್ ಫಿನಾಲೆಗೆ ಕೆಲವೇ ದಿನವಿರುವಾಗಲೇ ಶಿವಣ್ಣರ ಒಂದು ಹೇಳಿಕೆ ವೈರಲ್ ಆಗಿತ್ತು. ಶಿವಣ್ಣ ಗಿಲ್ಲಿನೇ ಗೆಲ್ಲೋದು ಅಂತ ಭವಿಷ್ಯ ನುಡಿದಿದ್ರು, ಅದರಂತೆ ಆಗೋಯ್ತು. ಕಾಗೆ ಕೂತ್ಕೊಳ್ಳೋದಕ್ಕೂ ಮರದ ಮೇಲಿನ ಸೇಬು ಕೆಳಗೆ ಬೀಳೋದಕ್ಕೂ ಸರಿ ಆಯಿತು. ಗಿಲ್ಲಿ ನಟ ಮೊದಲ ಸ್ಥಾನ ಗಳಿಸಿದ್ರೆ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಿದ್ರು. ಶಿವಣ್ಣನ ಭೇಟಿಯಾದ ಬಿಗ್ ಬಾಸ್ 12ರ ವಿನ್ನರ್ ಗಿಲ್ಲಿ ನಟ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪಟ್ಟ ಗೆದ್ದ ಗಿಲ್ಲಿ ಶಿವರಾಜ್ ಕುಮಾರ್ ಈ ಹಿಂದೆ ಒಂದು ಬಿಗ್ ಬಾಸ್ ನಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋ ಪ್ರಶ್ನೆಗೆ ಸ್ವಲ್ಪ ಸ್ವಾರಸ್ಯಕರವಾಗಿ ಹೇಳಿದ್ರು ಶಿವರಾಜ್ ಕುಮಾರ್ ಅವರು, ಗಿಲ್ಲಿನೇ ವಿನ್ ಆಗ್ತಾನೆ ಅಂತ. ಹಂಗೇಳೊಂದು 12 ಗಂಟೆ ಕಳೆಯೋಷ್ಟರಲ್ಲಿ ಗಿಲ್ಲಿ ವಿನ್ನರು ಅಂತ ಹೇಳಿ ಘೋಷಣೆ ಆಯಿತು. ಹಾಗಾಗಿ ಸಾಮಾನ್ಯವಾಗಿ ಸ್ಪರ್ಧಿಗಳ ಮನಸ್ಸಲ್ಲೊಂದು ಆಸೆ, ಗೆದ್ದ ನಂತರ ಗೆಲುವಿಗೆ ಪರೋಕ್ಷ ಕಾರಣ ಆದವ್ರನ್ನ ಭೇಟಿಯಾಗೋದು. ಸೊ ಹಂಗೇನೆ ಶಿವರಾಜ್ ಕುಮಾರ್ ಅವರನ್ನ ಭೇಟಿಯಾದ್ರು ಗಿಲ್ಲಿ. ಭೇಟಿಯಾಗಿ ಆಶೀರ್ವಾದ ಮಾಡಿ ಹತ್ರದಲ್ಲೇ ಕೂತ್ಕೊಂಡು ಮಾತನಾಡಿ ಸ್ವಲ್ಪ ಲೋಕಾಭಿರಾಮ ಮಾತನಾಡಿ ಅಲ್ಲಿಂದ ಹೊರಟರು. ಶಿವಣ್ಣನ ಭೇಟಿಯಾದ ಬಿಗ್ ಬಾಸ್ 12ರ ವಿನ್ನರ್ ಗಿಲ್ಲಿ ನಟ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪಟ್ಟದ ಗಿಲ್ಲಿ ಶಿವರಾಜ್ ಕುಮಾರ್ ಅವರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದ ಗಿಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿರುವಂತಹ ಶಿವಣ್ಣರ ಮನೆ, ಆ ಮನೆಗೆ ಹೋಗಿ ಭೇಟಿಯಾಗಿ ಬಂದ್ರು. ಈ ವೇಳೆ ಶಿವಣ್ಣ ದಂಪತಿ ಗಿಲ್ಲಿಗೆ ಸಿಹಿ ತಿನಿಸಿ ಸಂಭ್ರಮವನ್ನ ಆಚರಿಸಿದ್ರು. ಬಿಗ್ ಬಾಸ್ ಫಿನಾಲೆಗೆ ಕೆಲವೇ ದಿನ ಇರುವಾಗಲೇ ಶಿವಣ್ಣ ಗಿಲ್ಲಿನೇ ಗೆಲ್ಲೋದು ಅಂತ ಹೇಳಿ ಮಾತನಾಡಿದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 12ರ 40 ಕೋಟಿಗೂ ಹೆಚ್ಚು ವೋಟ್ ಪಡೆದಿದ್ದ ಗಿಲ್ಲಿ ಅತಿ ಹೆಚ್ಚು ಮತಗಳಿಂದ ವಿನ್ ಆಗಿ ಹೊರಬಂದಿದ್ರು. ನನಗೆ ಯಾಕೆ ಕೊಡ್ತಾರೋ ಗೃಹ ಸಚಿವ ಖಾತೆ, ಅಸಮರ್ಥ ಮಿನಿಸ್ಟರ್ ಎಂದವರಿಗೆ ಪರಮೇಶ್ವರ್ ಹೇಳಿದ್ದೇನು. ಕೋಲಾರದ ಕೆಜಿಎಫ್ ನಗರದಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಅಸಮರ್ಥ ಗೃಹ ಸಚಿವರು ಅಧಿಕಾರದಲ್ಲಿದ್ದಾರೆ. ನನಗೆ ಯಾಕೆ ಕೊಡ್ತಾರೋ ಗೃಹ ಸಚಿವ ಖಾತೆ, ಅಸಮರ್ಥ ಮಿನಿಸ್ಟರ್ ಎಂದವರಿಗೆ ಪರಮೇಶ್ವರ್ ಹೇಳಿದ್ದೇನು ಗೊತ್ತಾ. ಕೋಲಾರದ ಕೆಜಿಎಫ್ ನಗರದಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೇಳಿಕೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಅಸಮರ್ಥ ಗೃಹ ಸಚಿವರು ಅಧಿಕಾರದಲ್ಲಿದ್ದಾರೆ. ವಿಪಕ್ಷಗಳ ಟೀಕೆಗೆ ಇದೀಗ ಪರಮೇಶ್ವರ್ ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಮೃದು ಸ್ವಭಾವದವನು, ಹೇಳಿ ಕೇಳಿ ಮೆಲ್ಲಗೆ ಮಾತಾಡ್ತೀನಿ, ಆದರೂ ನನಗೆ ಪೊಲೀಸ್ ಇಲಾಖೆ ಕೊಡ್ತಾರೆ. ಅದ್ಯಾಕೆ ಗೃಹ ಇಲಾಖೆಯ ಖಾತೆಯನ್ನು ನನಗೆ ಕೊಡ್ತಾರೋ ಗೊತ್ತಿಲ್ಲ. 3 ಬಾರಿ ಗೃಹ ಸಚಿವನಾಗಿ ನನಗಿರುವ ಜ್ಞಾನದಿಂದ ಪೊಲೀಸ್ ಇಲಾಖೆಯನ್ನ ಸಮರ್ಥವಾಗಿ ನಿಭಾಯಿಸಿದ್ದೇನೆ.
ನನ್ನನ್ನು ಅಸಮರ್ಥ ಸಚಿವ ಎಂದು ಕರೆಯೋರಿಗೆ ಈ ಮೂಲಕ ಸಂದೇಶ. ಒಬ್ಬನ ಯೋಗ್ಯತೆ ಮತ್ತು ಆತನ ಸಾಮರ್ಥ್ಯಕ್ಕನುಗುಣವಾಗಿ ಒಂದು ರಾಷ್ಟ್ರೀಯ ಪಕ್ಷ, ಅದರಲ್ಲೂ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಲೆಲ್ಲ ಒಬ್ಬ ವ್ಯಕ್ತಿಗೆ ಒಂದು ಖಾತೆಯನ್ನ ಸೀಮಿತವಾಗಿಸಿದಾಗ ಆತನ ಸಮರ್ಥತೆಯ ವಿಶಾಲತೆಯನ್ನ ಅದು ತೋರ್ಪಡಿಸುತ್ತೆ. ಜಿ ಪರಮೇಶ್ವರ್ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಲೆಲ್ಲ ಕೆಲ ಪ್ರಬಲ ಕಾರಣಗಳ ಆಧಾರದಲ್ಲಿ ಗೃಹ ಇಲಾಖೆಯನ್ನ ಪರಮೇಶ್ವರ್ ಸುಪರ್ದಿಗೆ ಕೊಡಲಾಯಿತು. ಅದರಂತೆಯೇ 2023ರ ಎಲೆಕ್ಷನ್ನಲ್ಲಿ ಗೆದ್ದು ಬೀಗಿದ ಕಾಂಗ್ರೆಸ್ ಆಡಳಿತ ಈ ಬಾರಿಯೂ ಕೂಡ ಗೃಹ ಸಚಿವರನ್ನಾಗಿ ಆಯ್ಕೆ ಮಾಡಿದ್ದು ಜಿ ಪರಮೇಶ್ವರ್ ಅವರನ್ನ. ಬೇರೆ ಬೇರೆ ಪಕ್ಷದಲ್ಲಿ ಬೇರೆ ಬೇರೆ ಗೃಹ ಸಚಿವರನ್ನ ಕಂಡಿದ್ದೇವೆ. ಆರ್ ಅಶೋಕ್ ಗೃಹ ಸಚಿವರಾಗಿದ್ದನ್ನ ಕಂಡಿದ್ವಿ, ಆರಗ ಜ್ಞಾನೇಂದ್ರ ಗೃಹ ಸಚಿವರಾಗಿದ್ದನ್ನ ಕಂಡಿದ್ವಿ, ಬಸವರಾಜ ಬೊಮ್ಮಾಯಿಯೂ ಕೂಡ ಅಲ್ಪ ಕಾಲಾವಧಿ ಗೃಹ ಸಚಿವರಾಗಿದ್ದನ್ನ ಕಂಡಿದ್ವಿ. ಅವರವರ ಆಡಳಿತ ಅಥವಾ ವ್ಯಾಪ್ತಿಯಲ್ಲಿ ಅದೆಷ್ಟೋ ಅನಾಹುತಗಳು ಕೂಡ ಆಗಿದಾವೆ. ಬೆಳೆ ಚೆನ್ನಾಗಿ ಬಂದ್ರೆ ಸಿಡಿಲು ಬರೋದಿಲ್ಲ, ಸಿಡಿಲು ಬಂದ್ರೆ ಬೆಳೆ ಚೆನ್ನಾಗಿ ಬರೋದಿಲ್ಲ ಅನ್ನೋ ಮಾತು. ಅಂದ್ರೆ ಯಾರೇ ಬಂದರೂ ಕೂಡ ಅನಾಹುತ, ಪ್ರಮಾದಗಳು, ಗಲಭೆಗಳು, ದೊಂಬಿಗಳು, ಅಹಿತಕರ ಘಟನೆಗಳು ಸಂಭವಿಸುತ್ತೆ. ಅದನ್ನು ನಿಯಂತ್ರಿಸಬೇಕು ಅಷ್ಟೆ. ಮ್ಯಾಕ್ಸಿಮಮ್ ಕಂಟ್ರೋಲಿಗೆ ಯಾರು ತರ್ತಾರೆ? ಕಾನೂನು ಸುವ್ಯವಸ್ಥೆ ಚೆನ್ನಾಗಿ ಚಾಲ್ತಿಯಲ್ಲಿದೆ ಅಂತ ಅರ್ಥ. ಜಿ ಪರಮೇಶ್ವರ್ ಅವರು ಸಾಕಷ್ಟು ವಿಮರ್ಶೆಗೆ ಗುರಿಯಾದವರು. ಗೊತ್ತಿಲ್ಲ ಸಚಿವ ಅನ್ನೋ ಪಟ್ಟವನ್ನು ಕೂಡ ವಿಪಕ್ಷದವರಿಂದ ಪಡೆದುಕೊಂಡವರು. ಗೊತ್ತಿಲ್ಲ ಸಚಿವ ಅಂತ. ಇನ್ನು ನನ್ನ ಮೃದು ಸ್ವಭಾವವನ್ನು ಕಂಡು ನಾನು ಅಸಮರ್ಥ ಅಂತ ಕೆಲವರು ನನ್ನನ್ನ ಸಂಬೋಧಿಸ್ತಾರೆ ಅಂತಲೂ ಕೂಡ ಹೇಳ್ತಾ ಇದ್ರು. ನನ್ನ ಸಮರ್ಥತೆ ಅಥವಾ ನನ್ನ ಅಧಿಕಾರ ನಿರ್ವಹಿಸುವಂತಹ ರೀತಿ ನನಗೆ 3 ಬಾರಿ ಇಲಾಖೆಯನ್ನು ಕೊಟ್ಟಿದ್ದು ಅಂತ ಹೇಳಿ ಸಚಿವರು. 3 ಬಾರಿ ನಾನು ಗೃಹ ಸಚಿವನಾಗಿದೆ, ಅದರ ಜ್ಞಾನದಿಂದ ನಾನು ಪೊಲೀಸ್ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸಿದ್ದೇನೆ ಅನ್ನೋ ಆತ್ಮತೃಪ್ತಿ ನನಗಿದೆ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಐಪಿಎಸ್ ಅಧಿಕಾರಿಗೆ ಅವಮಾನವೋ ಅಥವಾ ಅವಮಾನ? ಆ ಅಶ್ಲೀಲ ವಿಡಿಯೋದಿಂದ ತಲೆ ತಗ್ಗಿಸುವ ಪರಿಸ್ಥಿತಿ. ರಾಸಲೀಲೆ ವಿಡಿಯೋ ಹೊರಬರುತ್ತಿದ್ದಂತೆ ಅಪಮಾನ. ಸ್ವಯಂ ನಿವೃತ್ತಿ ಪಡೆಯುತ್ತಾ ಐಪಿಎಸ್ ಕಾಮರಾವ್. ಮುಜುಗರದಿಂದ ಪಾರಾಗಲು ಸ್ವಯಂ ನಿವೃತ್ತಿಗೆ ರಾಮಚಂದ್ರ ರಾವ್ ಚಿಂತನೆ. ಐಪಿಎಸ್ ಅಧಿಕಾರಿಗೆ ಅವಮಾನದ ಮೇಲೊಂದು ಅವಮಾನ. ಆ ಅಶ್ಲೀಲ ವಿಡಿಯೋದಿಂದ ತಲೆ ತಗ್ಗಿಸುವ ಪರಿಸ್ಥಿತಿ. ರಾಸಲೀಲೆ ವಿಡಿಯೋ ಹೊರಬರುತ್ತಿದ್ದಂತೆ ಅಪಮಾನ. ಸ್ವಯಂ ನಿವೃತ್ತಿ ಪಡೆಯುತ್ತಾ ಐಪಿಎಸ್ ಕಾಮರಾವ್. ಕಾಮಕ್ಕೆ ಶರಣಾಗದ ಪುರುಷ ಯಾರೂ ಇಲ್ಲ. ಅದರರ್ಥ ಕದ್ದು ಕಾಡೋ ಕಾಮನೆಗಳನ್ನು ಕಟ್ಟಿ ಹಾಕಬೇಕು. ಆ ಶಕ್ತಿ ಮನುಷ್ಯನಿಗಿದೆ. ನಾವು ದೇವಸ್ಥಾನದ ಮುಂದೆಯೂ ಮಿಲನ ಕ್ರಿಯೆ ಮಾಡುವ ಜಾನುವಾರುಗಳಲ್ಲ. ಜಾನುವಾರುಗಳಿಗೆ ಇದು ಮಸೀದಿ, ಇದು ಮಂದಿರ, ಇದು ಇಗರ್ಜಿ ಅನ್ನೋ ಯಾವ ಪರಿಜ್ಞಾನವೂ ಇರೋದಿಲ್ಲ. ಮಿಲನಕ್ಕೆ ಮನಸ್ಸಾದಾಗ ಚಳಿಯಾದ್ರೇನು ಶೆಕೆಯಾದ್ರೇನು ಸ್ಥಳ ಪರಿಜ್ಞಾನವಿಲ್ಲದೆ ಸಂಭೋಗ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋದು ಜಾನುವಾರು. ಹಾಗಾಗಿ ನಾಗರಿಕ ಸಮಾಜದಲ್ಲಿ ಬದುಕುವಾಗ ಒಂದಷ್ಟು ಮಾನದಂಡಗಳಿದ್ದಾವೆ, ಸಭ್ಯಸ್ಥರ ಒಂದಷ್ಟು ಲಕ್ಷಣಗಳಿದ್ದಾವೆ. ಅಸಭ್ಯವಾಗಿ, ಅದರಲ್ಲೂ ಕೂಡ ಪೊಲೀಸ್ ಅಧಿಕಾರಿ ಸರ್ಕಾರಿ ಕಚೇರಿಯನ್ನ ಒಂದು ತರಹದ ಓಯೋ ರೂಮ್ ಆಗಿ ಪರಿವರ್ತನೆ ಮಾಡಿಕೊಂಡು ಅಲ್ಲಿಗೆ ಬರುವಂತಹ ಸಂತ್ರಸ್ತೆ ಮಹಿಳೆ, ಇನ್ನೂ ಕೂಡ ಅದು ಸಂತ್ರಸ್ತೆ ಮಹಿಳೆಯರಾಗಿದ್ರೆ ಪೊಲೀಸ್ ಅಧಿಕಾರಿಗಳಾಗಿದ್ರೆ ತನಿಖೆ ಆಗಬೇಕು. ಆದರೂ ಕೂಡ ಈ ಘಟನೆಯನ್ನು ವಿವರಿಸುವಾಗ ಆ ಸರ್ಕಾರಿ ಕಚೇರಿಗೆ ಬರುವಂತಹ ಮಹಿಳೆಯರನ್ನ ಅವರ ಸಮ್ಮತಿಯ ಮೇರೆಗೆ ಮಾಡಿದ್ನೋ, ಅವರ ಅಸಮ್ಮತತೆಯನ್ನೇ ಅವನು ಬಂಡವಾಳ ಮಾಡಿಕೊಂಡು ಕಿರುಕುಳ ಕೊಟ್ಟು ಮಾಡಿದ್ನೋ, ಅದು ಬೇರೆ ವಿಚಾರ, ತನಿಖೆ ಆಗಬೇಕು. ಆದರೆ ಬರುವ ಹೆಣ್ಣು ಮಕ್ಕಳ ಜೊತೆ ಆತ ವರ್ತನೆ ಮಾಡುತ್ತಿದ್ದ ರೀತಿ, ಆತ ತೊಟ್ಟ ಯೂನಿಫಾರಮ್ಮು, ಆತ ಇದ್ದ ಕಚೇರಿ, ಇವೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ಪೊಲೀಸ್ ಇಲಾಖೆ ಎನ್ನುವಂತಹದ್ದು ನಿಜಕ್ಕೂ ಕೂಡ ಜನಸಾಮಾನ್ಯರಿಗೆ ಭದ್ರತೆಯ ಭಾವನೆ ಮೂಡಿಸಬೇಕಾದ ಇಲಾಖೆ. ನಾಳೆಯ ದಿನ ಹೆಣ್ಣು ಮಕ್ಕಳು ಠಾಣೆಗೆ ಹೋಗೋದಕ್ಕೆ ಭಯಪಡುವಂತಹ ಕಾಲಕ್ಕೆ ಕಾರಣವಾಗಿದ್ದು ಈ ವಿಡಿಯೋ.
ಯಾವುದೋ ಒಬ್ಬ ಥರ್ಡ್ ರೇಟ್ ಕ್ರಿಮಿನಲ್ ಈ ತರಹದ ಕೃತ್ಯದಲ್ಲಿ ಭಾಗಿಯಾಗಿದ್ರೆ ಜನ ಇಷ್ಟು ಪ್ರಮಾಣದಲ್ಲಿ ಮಾತನಾಡ್ತಾ ಇರಲಿಲ್ಲ. ಯಾವ ಇಲಾಖೆ ಕಾಡುಗಳ ವೀರಪ್ಪನನ್ನ ಹಿಡಿಯೋದಕ್ಕೆ ಕಾರಣ ಆಯಿತು? ಕರ್ನಾಟಕದ ಪೊಲೀಸ್ ಇಲಾಖೆ. ಅತ್ಯಂತ ಕನ್ನಿಂಗ್ ಕಿಲ್ಲರ್ಗಳನ್ನ ಕ್ಷಣಾರ್ಧದಲ್ಲಿ ಹಿಡಿಯುವಂತಹ ಸಮರ್ಥವಾದ ಇಲಾಖೆ ಅಂತ ಕರೆಸಿಕೊಳ್ಳುವ ಕರ್ನಾಟಕ ಇಲಾಖೆ, ಅದರಲ್ಲೂ ಆ ಪೊಲೀಸ್ ಡಿಪಾರ್ಟ್ಮೆಂಟ್ನ ಒಬ್ಬ DGP ದರ್ಜೆಯ ಅಧಿಕಾರಿಯೊಬ್ಬ ಈ ಪರಿ ಎದುರು ಕೂತು, ಯಾರೋ ಒಬ್ಬರು ಇದ್ದಾರೆ, ಇಲ್ದಿದ್ರೆ ಆ ವಿಡಿಯೋ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಎದುರು ಒಬ್ಬ ಕೂತಿದ್ದಾನೆ ಅಥವಾ ಒಬ್ಬಳು ಕೂತಿದ್ದಾಳೆ. ಆ ತರಹದ ವಾತಾವರಣದಲ್ಲೂ ಕೂಡ ಆತ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಆತ ಏನು ಮಾಡ್ತಿದ್ದಾನೋ ಆತನ ಪರಿಜ್ಞಾನವೇ ಇಲ್ಲ. ಸೊ ಕಚೇರಿಯಲ್ಲಿ ಕಾಮಕೇಳಿ, ಕಚೇರಿಯಲ್ಲಿ ರಾಸಲೀಲೆ, ಕಚೇರಿಯಲ್ಲಿ ಅಸಭ್ಯ ವರ್ತನೆ, ಮಹಿಳೆ ಜೊತೆ ಕಚೇರಿಯಲ್ಲೇ ಕುಳಿತು ರಾಸಲೀಲೆ ನಡೆಸಿದ್ದ ದುಷ್ಟ ಆಫೀಸರ್, ಮಹಿಳೆ ಜೊತೆ ಸರಸ ವಿಡಿಯೋ ಹೊರಬಂದ ಬೆನ್ನಲ್ಲೇ IPSಗೆ ಮುಜುಗರ ಆಗಿದೆ. ಮುಜುಗರದಿಂದ ಪಾರಾಗಲು ಸ್ವಯಂ ನಿವೃತ್ತಿಯೇ ಸೂಕ್ತ. ಇನ್ನೇನೊಂದು 2.5 ತಿಂಗಳು ಕಳೆದಿದ್ದರೆ ಆತನಿಗೆ ಸರ್ಕಾರಿ ಗೌರವದ ಮುಖಾಂತರವಾಗಿ ನಿವೃತ್ತಿ ಪಡಿತಾ ಇದ್ದ ಪುಣ್ಯಾತ್ಮ. ಕೂತು ಜಾಗಕ್ಕೆ ಬರ್ತಾ ಇತ್ತಲ್ಲೋ ಪೆನ್ಷನ್ನು, ಕೂತು ಜಾಗಕ್ಕೆ ಬರ್ತಾ ಇತ್ತು ಸರ್ವಿಸ್ ಕಾಸು. ಈಗ ಅದೂ ಇಲ್ಲ, ಇದೂ ಇಲ್ಲ, ಇದೂ ಇಲ್ಲ. ತಾನು ತೊಟ್ಟ ಬ್ಲೇಸರ್ನ ಆ ತುದಿ ಹಿಡ್ಕೊಂಡು ನೆತ್ತಿ ಬೆವರು ಒರೆಸ್ಕೋಬೇಕಿನ್ನು ಮನೇಲಿ ಕೂತು. ಇನ್ನು ನಾಳೆ ದಿನ ಯಾರಾದ್ರೂ ಸಂತ್ರಸ್ತರು ದೂರು ಕೊಟ್ಟರೆ ಅದು ಬೇರೆ ಕಂಟಕ, ಎಳ್ಕೊಂಡೊಯ್ತಾರೆ. ಮೇ 31ಕ್ಕೆ ಸೇವೆಯಿಂದ ನಿವೃತ್ತಿ ಪಡೆಯಲಿರುವ ಕಾಮಿರಾವ್ ಈಗಾಗಲೇ ರಾಮಚಂದ್ರ ರಾವ್ರನ್ನ ಸೇವೆಯಿಂದ ಸಸ್ಪೆಂಡ್. ಇನ್ನುಳಿದ 5 ತಿಂಗಳ ಸೇವೆಗಿಂತ ನಿವೃತ್ತಿಯ ಉತ್ತಮ ಎನ್ನುತ್ತಿರುವ DGP ಇನ್ಯಾವ ಮುಖ ಹಿಡ್ಕೊಂಡು ಠಾಣೆಗೆ ಬರ್ತಾನೆ? ಮತ್ತೆ ಸೇವೆಗೆ ಹೋದ್ರೆ ಕಚೇರಿಯಲ್ಲಿ ಅಧಿಕಾರಿ ಸಿಬ್ಬಂದಿಯಿಂದ ಮುಜುಗರ. ಹೀಗಾಗಿ ಸೇವೆಯಿಂದ ಬಿಡುಗಡೆ ಪಡೆಯೋದಕ್ಕೆ ಬಯಸಿರುವಂತಹ IPS. ಒಬ್ಬ ಮನುಷ್ಯ ಸಜ್ಜನನಾಗಿ ಬದುಕಿದ್ರೆ ದೇವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾನಂತೆ, ಆದರೆ ದುರ್ಜನನಾಗಿ ಬದುಕಿದ್ರೆ ನಾಯಿಗಿಂತ ಕೀಳಾಗಿ ಹೋಗ್ತಾನಂತೆ. ಅದರರ್ಥ ಮನುಷ್ಯನಲ್ಲಿ ತಪ್ಪು ಸಂಭವಿಸುತ್ತೆ, ಆದರೆ ತಪ್ಪೇ ಜೀವನ ಆಗಬಾರದಲ್ಲ. ಜೀವನದಲ್ಲಿ ಒಂದಷ್ಟು ತಪ್ಪುಗಳಾಗಬೇಕು. ಅದರಲ್ಲೂ ಕೂಡ ಮಾದರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು, 4 ಜನ ನಮ್ಮ ಮಾತುಗಳನ್ನು ಕೇಳ್ತಾರೆ ಅಂದ್ರೆ ನಮಗೊಂದಷ್ಟು ಜವಾಬ್ದಾರಿ ಇದೆ ಅಂತ ಅರ್ಥ. ಸಾರ್ವಜನಿಕವಾಗಿ ಗುರುತಿಸಿಕೊಳ್ಳುವಂತಹ ವ್ಯಕ್ತಿಗಳು, ಅದರಲ್ಲೂ ಪ್ರಾಮಾಣಿಕತೆ, ನಿಷ್ಠೆ, ಪಾರದರ್ಶಕತೆ ಇರಬೇಕಾದಂತಹ ಇಲಾಖೆ ಪೊಲೀಸ್ ಇಲಾಖೆ. ಆ ಇಲಾಖೆಯಲ್ಲಿ ಈ ತರಹದ್ದೊಂದು ದುರ್ವರ್ತನೆ ನಿಜಕ್ಕೂ ಕೂಡ ಅಪಮಾನಕಾರಿ. ಈ ತರಹದ ಅಧಿಕಾರಿಗಳಿಂದ ಮುಂದೆ ಬರುವಂತಹ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಅಧಿಕಾರಿಗಳಿಗೂ ಕೂಡ ಇದು ಪಾಠ ಆಗಬೇಕು ಅನ್ನೋದೇ ಇದರ ತಾತ್ಪರ್ಯ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.